ಎಲ್ರು ಕೇಳ್ತಿದ್ವಿ ಹೇಗಪ್ಪ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ನ ಚೆಕ್ ಮಾಡೋದು ಅಂತ. ಎಷ್ಟೋ ಜನ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬರ್ ಗಳಾದ್ರೆ ಬೇರೆ ಕಡೆ ಆಗ್ಲಿ ತುಂಬಾ ಜನ ವಿಡಿಯೋಗಳು ಮಾಡ್ತಾರೆ. ಏನಂತ ಅಂದ್ರೆ ರಿಸಲ್ಟ್ಸ್ ಬಂದ್ಬಿಟ್ಟಿದೆ, ನಮ್ಗೆ ಅಲ್ಲಿ ರಿಸಲ್ಟ್ಸ್ ಡೇಟ್ಸ್ ಗೊತ್ತು, ಇವತ್ತೇ ರಿಸಲ್ಟ್ಸ್ ಬರುತ್ತೆ, ನಾಳೆ ರಿಸಲ್ಟ್ಸ್ ಬರುತ್ತೆ ಅಂತ. ಈಗ ಸದ್ಯಕ್ಕೆ ಏನು ಕನ್ಫರ್ಮೇಶನ್ ಯಾವಾಗ ಬರುತ್ತೆ ರಿಸಲ್ಟ್ಸ್ ಅಂತ ಸ್ವಲ್ಪ ಮಟ್ಟಿಗೆ ವಿದ್ಯಾರ್ಥಿಗಳಾಗ್ಲಿ, ವಿದ್ಯಾರ್ಥಿಗಳ ಪೇರೆಂಟ್ಸ್ ಆಗ್ಲಿ, ವಿದ್ಯಾರ್ಥಿಗಳು ಗೊತ್ತಿರೋ ಸಂಬಂಧಿಕರು ಯಾರೇ ಆಗ್ಲಿ ಕೂಡ, ಟೀಚರ್ಸ್ ಗಳು ಕೂಡ ಸ್ವಲ್ಪ ಮಟ್ಟಿಗೆ ವೆಯ್ಟ್ ಮಾಡಿ. ರಿಸಲ್ಟ್ಸ್ ಬಂದ ತಕ್ಷಣ ಪಟ್ ಅಂತ ಅನೌನ್ಸ್ ಆಗುತ್ತೆ, ನ್ಯೂಸ್ ಎಲ್ಲ ಬರಕ್ ಶುರು ಆಗುತ್ತೆ. ಸುಮ್ನೆ ಯೂಟ್ಯೂಬ್ ಅಲ್ಲಿ ಹೋಗಿ ಅಲ್ಲಿ ಇಲ್ಲಿ ನಂಬಕ್ ಹೋಗ್ಬಿಡಿ. ಇದು ಫಸ್ಟ್. ಹೇಗ್ ರಿಸಲ್ಟ್ ಚೆಕ್ ಮಾಡ್ತೀರಾ ಬಂದ ತಕ್ಷಣ ಅನ್ನೋದನ್ನ ಇವಾಗ ನೋಡ್ತಗೊಂಡು ಬನ್ನಿ. ಏನಂತ ಅಂದ್ರೆ ನೀವು ಈ ತರ ಒಂದು ಲಿಂಕ್ ಬರುತ್ತೆ, ನಾನು ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನೀವು ಹೋಗ್ಬಿಟ್ಟು ಗೂಗಲ್ ಹೋದ್ರೆ, ನಿಮ್ಗೆ ಫೋನ್ ಅಲ್ಲಿ ಕೂಡ ಹೋಗ್ಬೋದು. ಈ ತರ ಗೂಗಲ್ ಹೋದ್ರೆ ಸಾಕು, ನೀವು ಈ ತರ ನೀವು ಸರ್ಚ್ ಮಾಡ್ಬೇಕು. ಏನು KR results.nic.in ಹೋದ್ರೆ ನಿಮ್ಗೆ ಮಾಹಿತಿ ಸಿಕ್ಬಿಡುತ್ತೆ. ಅಲ್ಲಿಗೆ ಹೋಗಿ ನೀವು ಸರ್ಚ್ ಮಾಡ್ಬಿಟ್ಟು ಈ ತರ ಸರ್ಚ್ ಮಾಡಿ ನೋಡಿ. ಮೊದಲನೇ ಲಿಂಕ್, ಬೇರೆ ಲಿಂಕ್ ಎಲ್ಲ ಕ್ಲಿಕ್ ಮಾಡಕ್ ಹೋಗ್ಬಿಡಿ. ಮೊದಲನೇ ಲಿಂಕ್ ಕ್ಲಿಕ್ ಮಾಡಿ, ಇಲ್ಲಿ ಎಕ್ಸಾಮಿನೇಷನ್ ರಿಸಲ್ಟ್ಸ್ KRresults.nic.in ವೆಬ್ಸೈಟ್ ಹೋಗ್ತೀರಾ. ಅಲ್ಲಿ ನಿಮ್ಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ 2025 ಅಂತ. ಇಲ್ಲಿ ನೀವು ನೋಡ್ತಾ ಇರಬಹುದು PUC ಕೂಡ ರಿಸಲ್ಟ್ಸ್ ನ ಇಲ್ಲಿ ಅಪ್ಡೇಟ್ ನ ಮಾಡ್ಬಿಟ್ಟಿದ್ದಾರೆ ಆಗ್ಲೇ. PUC ದ್ವಿತೀಯ PUC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಮೆನ್ಷನ್ ಆಗಿ ರಿಜಿಸ್ಟ್ರೇಷನ್ ನಂಬರ್, ಸಬ್ಜೆಕ್ಟ್ ಕಾಂಬಿನೇಷನ್ ಸೈನ್ಸ್, ಆರ್ಟ್ಸ್ ಅಥವಾ ಕಾಮರ್ಸ್ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಆಲ್ ದ ಬೆಸ್ಟ್ ಅಂತ ಕೊಟ್ಟಿದ್ದೆ, ರಿಸಲ್ಟ್ಸ್ ನಿಮ್ಗೆ ಪಾಪ್ ಆಗ್ಬಿಡುತ್ತೆ. ಅದೇ ರೀತಿ ನೀವು SSLC ಏನಾದ್ರು ಮಾಡಿದೀರಾ ಅಂತಂದ್ರೆ ಇಲ್ಲಿ ಕೂಡ ನಿಮ್ಗೆ ಹೊಸದಾಗಿ ಇನ್ನ ಅಪ್ಡೇಟ್ ಆಗಿಲ್ಲ, ಇಲ್ಲೇ ಅಪ್ಡೇಟ್ ಆಗುತ್ತೆ. SSLC ರಿಸಲ್ಟ್ಸ್ ಬಂದ ತಕ್ಷಣ ಕೂಡ ಸ್ವಲ್ಪ ಮಟ್ಟಕ್ಕೆ ವೆಯ್ಟ್ ಮಾಡಿ ಕಾಯಿರಿ ಅಂತ ನಾನು ಹೇಳ್ತೀನಿ. SSLC ರಿಸಲ್ಟ್ಸ್ ಬಂದ ತಕ್ಷಣ ಇಲ್ಲಿ ನಿಮ್ಗೆ ಕೂಡ ಇಲ್ಲಿ ಇನ್ನೊಂದೇನು ಕಾಲಮ್ ಆಗಿದೆಯೋ ಅದೇ ರೀತಿ ಇನ್ನೊಂದು ಕಾಲಮ್ ಕೂಡ ಬಂದ್ಬಿಡುತ್ತೆ. ಇಲ್ಲಿ ನೀವು ಹೋಗಿ ಸಿಂಪಲ್ ಆಗಿ ನಿಮ್ಮ SSLC ರಿಸಲ್ಟ್ಸ್ ನ ಚೆಕ್ ಮಾಡಬಹುದು. ಯಾರು SSLC ಮಾಡ್ತಿದ್ದೀರೋ ಅಥವಾ SSLC ಫಸ್ಟ್ ಟೈಮ್ ಕಟ್ಟಿರೋ, ಸೆಕೆಂಡ್ ಟೈಮ್ ಕಟ್ಟಿರೋ, ಫೇಲ್ ಆಗಿದ್ಯಪ್ಪ ನಾನು ಇನ್ನೊಂದ್ಸಲ ಕಟ್ತಾ ಇದ್ದೀನಿ, ಏನ್ ಪಾಸ್ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಇದಿರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ನಾನು ಕೂಡ ಹೇಳ್ತೀನಿ. ಆಗುತ್ತೆ, ಈ ಸಲ ಪಾಸ್ ಆಗೇ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ವರಿ ಮಾಡಕ್ ಹೋಗ್ಬಿಡಿ, ಟೆನ್ಷನ್ ಮಾಡ್ಕೊಳಕ್ ಹೋಗ್ಬಿಡಿ. ಈ ಸಲ ಆಗದೆ ಇದ್ರು ನೆಕ್ಸ್ಟ್ ಸಲ ಮಾಡ್ಬೋದು, ಸಪ್ಲಿಮೆಂಟರಿ ಕಟ್ಬೋದು ಅನ್ನೋ ಒಂದು ತಲೆ ಇಟ್ಕೊಡಿ. ಯಾಕಂದ್ರೆ ಏನಾಗುತ್ತೆ, ವಿದ್ಯಾರ್ಥಿಗಳು ತುಂಬಾ ಟೆನ್ಷನ್ ತಗೊಂಡು ಇದೇ ನಮ್ಮ ಲೈಫ್ ಚೇಂಜಿಂಗು, ಅದೆಲ್ಲ ಅಲ್ಲ. ಲೈಫ್ ಚೇಂಜಿಂಗ್ ಅಲ್ಲ ಇದು. ಇವತ್ತು ಲೈಫ್ ಸ್ಟಾರ್ಟಿಂಗು 10ನೇ ಕ್ಲಾಸ್ PUCಗೂ ಅದನ್ನೇ ಹೇಳ್ತಾರೆ ದೊಡ್ಡವರು. ಅದಾದ್ಮೇಲೆ ನೀವು ಎಷ್ಟು ಡಿಗ್ರಿಗೆ ಹೋದ್ರು ಅದನ್ನೇ ಹೇಳ್ತಾರೆ. ಲೈಫ್ ಚೇಂಜಿಂಗ್ ಅಂತ ಏನೂ ಇಲ್ಲ. ಲೈಫ್ ನ ಏನೋ ಏನೇ ತಪ್ಪು ಮಾಡಿದ್ರು, ಏನೇ ಇದ್ರು, ಏನೇ ಕಷ್ಟ ಆಗಿದ್ರು, ಏನು ತೊಂದರೆ ಆಗಿದ್ರು ನೆಕ್ಸ್ಟ್ ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಲೈಫ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಯಾರಾದ್ರೂ ನಿಮಗೆ ಬಂದ್ ಹೇಳ್ಬಿಟ್ರೆ ಇದೇ ಲೈಫ್ ಚೇಂಜಿಂಗು, ನೀನ್ ಫೇಲ್ ಆಗ್ಬಿಟ್ಟೆ, ನಿನ್ ಲೈಫ್ ಮುಗ್ದೋಯ್ತು ಅಂತಂದ್ರೆ ಹಿಡ್ಕೊಂಡು ಹೊಡೀರಿ ಅವ್ರಿಗೆ. ಆತರ ಏನೂ ಅಲ್ಲ. ಆರಾಮಾಗಿ ನಿಮ್ಮ ಲೈಫ್ ನ ಇಂಪ್ರೂವ್ ಮಾಡ್ಕೊಳಕ್ಕೆ, ಚೇಂಜಸ್ ಮಾಡ್ಕೊಳಕ್ಕೆ ತುಂಬಾ ಕಾಲಾವಕಾಶ ಇರುತ್ತೆ. ಈ ಸಲ ಮಿಸ್ ಆದ್ರೆ ನೆಕ್ಸ್ಟ್ ಸಲ ಆಗುತ್ತೆ. ಈ ಸಲಕ್ಕಿಂತ ಯಾರ ನಿಮ್ಗೆ ಅನಿಸುತ್ತೋ ಅವ್ರಕ್ಕಿಂತ ಚೆನ್ನಾಗಿ ಪರ್ಸೆಂಟೇಜ್ ಕೂಡ ನೀವು ಮಾಡ್ಕೊಂಡು ತೋರಿಸಬಹುದು ಅವ್ರಿಗೆ ಅಂತ ಹೇಳ್ತಾ, ಎಲ್ಲರಿಗೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ. ಈ ಸಲ ಆಗದೆ ಇರೋ ಪರಲ್ಲ, ಮುಂದಿನ ಸಲ ಆಗುತ್ತೆ. ಈ ಸಲ ಕಪ್ ನಮ್ದೇ ಅಂತ ನೋಡಿ, RCB 18 ವರ್ಷದಿಂದ ಕಪ್ ಗೆಲ್ತಾ ಇರ್ಬೋದು ಅಂದ್ಲು, ಆ ತರ ನೆಕ್ಸ್ಟ್ ಸಲ ನೀವು ಕಪ್ ಗೆಲ್ಬಹುದು. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಸಲ ನಿಮ್ಗೆ ಒಂದ್ ಚಾನ್ಸ್ ಸಿಗುತ್ತೆ. ಲೈಫ್ ಅಲ್ಲಿ ಇದೇ ಲಾಸ್ಟ್, ಇದೇ ಫೈನಲ್ ಅಂತ ಕೆಟ್ಟ ಡಿಸಿಷನ್ ಗಳನ್ನ ತಗೊಳಕ್ ಹೋಗ್ಬಿಡಿ. ಕಮ್ಮಿ ಪರ್ಸೆಂಟೇಜ್ ಬಂದಾಗ, ಫೇಲ್ ಆದಾಗೆಲ್ಲ ಆರಾಮಾಗಿ ಟೆನ್ಷನ್ ಇಲ್ದಂಗೆ ರಿಸಲ್ಟ್ಸ್ ನ ನೋಡಿ ಪಾಸ್ ಆಗುತ್ತೆ. ಡೋಂಟ್ ವರಿ.